ಎಲ್ಲರಿಗೂ ನಮಸ್ಕಾರ. ಹಲೋ ಆಸ್ಪಿರೆಂಟ್ಸ್. ನಿನ್ನೆಯಿಂದ ನಾವು ಮೆಂಟಲ್ ಎಬಿಲಿಟಿ ವಿಡಿಯೋಸ್ನ ಮಾಡ್ತಿದ್ದೀವಿ. ಯಾರೆಲ್ಲ ನಿನ್ನೆ ವಿಡಿಯೋಸ್ನ ನೋಡಿಲ್ಲ, ಪ್ಲೀಸ್ ಹೋಗಿ ನಿನ್ನೆ ವಿಡಿಯೋನ ನೋಡಿ. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸ್ಕ್ವೇರ್ ರೂಟ್ಸ್ದು ಟ್ರಿಕ್ಸು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಕ್ಯೂಬ್ ರೂಟ್ಸ್ದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ನಂಬರ್ ಸಿಸ್ಟಮ್ನ ಹೇಳ್ಕೊಟ್ಟಿದ್ದೀನಿ. ಸೊ ಫ್ರಮ್ ಬೇಸಿಕ್ ಲೆವೆಲ್ ಗ್ರೂಪ್ ಸಿ ಎಕ್ಸಾಮ್ಸಿಂದ UPSCವರೆಗೂ ನಿಮಗೆ ಕೇಳೋ ಅಂಥ ಕ್ವೆಶ್ಚನ್ಸ್ನ ನಾನಿಲ್ಲಿ ಮಾಡಿಕೊಡ್ತಿದ್ದೀನಿ. ಸೊ ಇವತ್ತಿಂದ ಡೈರೆಕ್ಷನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ಕಂಪ್ಲೀಟ್ ವಿಡಿಯೋ ಡೈರೆಕ್ಷನ್ ಮೇಲಿರುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮೆಲ್ಲರ ಸಪೋರ್ಟ್, ಎಂಕರೇಜ್ಮೆಂಟ್ ನನಗೆ ತುಂಬಾ ಹೋಪ್ ಕೊಡುತ್ತೆ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ವೀಡಿಯೋಸ್ನ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ನೆನ್ನೆ ಮೆಂಟಲ್ ಎಬಿಲಿಟಿ ವಿಡಿಯೋಗೂ ತುಂಬ ಜನ ನನಗೆ ಕಮೆಂಟ್ಸ್ ಹಾಕಿದ್ರಿ, ಪರ್ಸ್ನಲ್ ಮೆಸೇಜಸ್ ಕೂಡ ಹಾಕಿದ್ರಿ. ಸ್ಕ್ವೇರ್ ರೂಟ್ ತುಂಬ ಈಸಿ ಆಯಿತು ಆ್ಯಂಡ್ ಕ್ಯೂಬ್ ರೂಟ್ ನಮಗೆ ತುಂಬಾ ಈಸಿ ಆಯಿತು, ತುಂಬ ಈಸಿ ಟ್ರಿಕ್ಸ್ ಹೇಳ್ಕೊಟ್ರಿ ಅಂತ. ತುಂಬ ಬೇಸಿಕ್ ಇದು, ತುಂಬ ಬೇಕಾಗುವಂತಹದ್ದಿದು. ಹಾಗಾಗಿ ನಾನು ಫಸ್ಟ್ ಅದರಿಂದನೇ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಡೈರೆಕ್ಷನಿಗೆ ಹೋಗೋಣ. ಸೊ ಡೈರೆಕ್ಷನಲ್ಲಿ ಫಸ್ಟ್ ನೀವೇನು ನೋಡ್ತೀರಾ ಅಂತ ಅಂದರೆ, ಹ್ಯಾಸ್ ವಿ ನೋ 4 ಡೈರೆಕ್ಷನ್ಸ್. ಸೊ ಆ ಡೈರೆಕ್ಷನ್ಸ್ನ ನೀಟಾಗಿ ಕಲ್ತ್ಕೊಳ್ಳೋಣ ಇವಾಗ. ಆ್ಯಕ್ಚುಲಿ ಮೆಂಟಲ್ ಎಬಿಲಿಟಿಯಲ್ಲಿ ಈಸಿಯಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡೋಕ್ಕಾಗೋದು ರೀಸನಿಂಗ್ ಪಾರ್ಟಲ್ಲಿ, ಬಟ್ ತುಂಬ ಜನ ಅದನ್ನು ಕಷ್ಟ ಅಂತ ಹೇಳ್ತೀರಾ. ಸೊ ನಾನು ಇವಾಗ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಯಾವಾಗ್ಲೂ ಕೂಡ ಈ 4 ಡೈರೆಕ್ಷನ್ನ 100% ನೀಟಾಗಿ ಕಲ್ತ್ಕೊಂಡ್ರೆ ಯಾವುದಾದ್ರೂ ಈಸಿ ಆಗುತ್ತೆ. ಸೊ ಮೇಲ್ಗಡೆ ನಾರ್ತ್, ಕೆಳಗಡೆ ಸೌತ್, ರೈಟ್ ಸೈಡಲ್ಲಿ ಯಾವಾಗಲೂ ಈಸ್ಟ್ ಆ್ಯಂಡ್ ಲೆಫ್ಟ್ ಸೈಡ್ ವೆಸ್ಟ್. ಸೊ ಸಣ್ಣ ರೈಸ್ ಆಗೋದು, ಸೂರ್ಯ ಹುಟ್ಟೋದು ಯಾವಾಗಲೂ ಈಸ್ಟ್ ಸೈಡ್ ಇರುತ್ತೆ ಆ್ಯಂಡ್ ಮುಳುಗೋದು ವೆಸ್ಟ್ ಸೈಡ್. ನಾರ್ತ್ ಆ್ಯಂಡ್ ಈಸ್ಟ್ ಮಧ್ಯೆ ಬರುವಂಥ ಜಾಗ ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್ ಸೈಡಲ್ಲಿ ಬರುವಂಥದ್ದು ನಾರ್ತ್ ವೆಸ್ಟ್, ಸೌತ್ ವೆಸ್ಟ್ ನಡುವೆ ಬರುವಂಥದ್ದು ಸೌತ್ ವೆಸ್ಟ್, ಸೌತ್ ಮತ್ತು ಈಸ್ಟ್ನ ನಡುವೆ ಬರುವಂಥದ್ದು ಸೌತ್ ಈಸ್ಟ್. ಸೊ ಇಷ್ಟು ನಮಗೆ ಗೊತ್ತಿದ್ರೆ ಒಂದಷ್ಟು ನಮಗೆ ಆರಾಮಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಯಾವಾಗಲೂ ನಾರ್ತಿಂದ ಈಸ್ಟ್ಗೆ 90 ಡಿಗ್ರಿ ಇರುತ್ತೆ, ನಾರ್ತಿಂದ ವೆಸ್ಟ್ಗೂ 90 ಡಿಗ್ರಿ ಇರುತ್ತೆ, ಆಮೇಲೆ ವೆಸ್ಟಿಂದ ಸೌತ್ಗೂ 90 ಡಿಗ್ರಿ ಆ್ಯಂಡ್ ಈಸ್ಟಿಂದ ಸೌತ್ಗೂ 90 ಡಿಗ್ರಿ. ಸೊ ನಾನು ಅದನ್ನೇ ಇಲ್ಲಿ ಡ್ರಾ ಮಾಡ್ತಿದ್ದೀನಿ, ನೋಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈ ಒಂದು 90 ಡಿಗ್ರಿ ಏನಿದೆ ಅಲ್ವಾ, ಸೊ ನಾರ್ತ್ ವೆಸ್ಟ್ಗೆ ಡಿವೈಡ್ ಮಾಡ್ತು ಅಂತ ಅಂದರೆ ಇನ್ ಬಿಟ್ವೀನ್ ಅದು ಹೋಯಿತು ಅಂದರೆ 45 ಡಿಗ್ರಿ ಈಚ್ ಡಿವೈಡ್ ಆಗುತ್ತೆ. ಸೊ 45 + 45 90 ಡಿಗ್ರಿ ಆಗುತ್ತೆ. ಸೊ ಈ ರೀತಿ ಅಂತ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಓವರ್ ಆಲ್ ನೋಡ್ತು ಅಂದರೆ 360 ಡಿಗ್ರಿ ಇರುತ್ತೆ ಟೋಟಲ್ ಆಗಿ. ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಆರಾಮಾಗಿ ಗೊತ್ತಾಗುತ್ತೆ. ಡೋಂಟ್ ವರಿ, ಇವತ್ತು ಕಂಪ್ಲೀಟಾಗಿ ನಾವು ಡೈರೆಕ್ಷನ್ಸ್ ಮೇಲೆ ಮಾಡೋಣ. PDO ಎಕ್ಸಾಮ್ಸ್ಗೆ ಆ್ಯಂಡ್ ಗ್ರೂಪ್ ಸಿ, ಗ್ರೂಪ್ ಪಿ ಎಕ್ಸಾಮ್ಸ್ಗೆ ಆ್ಯಂಡ್ UPSC CSATಗೆ, KPSCದು ಮೆಂಟಲ್ ಎಬಿಲಿಟಿಗೆ ಎಲ್ಲದಕ್ಕೂ ಇದು ಯೂಸ್ಫುಲ್ ಆಗುತ್ತೆ. ಆದಷ್ಟು ಬೇಗ ಈ ಸೀರೀಸ್ ಮುಗಿಸಿದ ಮೇಲೆ ನಾನು ಈ ನೋಟ್ಸ್ನ PDF ಫಾರ್ಮಲ್ಲಿ ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಸೊ ಇಲ್ಲಿ ನಾವು ಫಸ್ಟ್ ಕ್ವೆಶ್ಚನ್ನ ನೋಡೋಣ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂತ ಅಂದರೆ, ಈ ವಿಡಿಯೋ ನೋಡ್ತಾ ನೀವು ಕೂಡ ಕ್ವೆಶ್ಚನ್ನ ಬರ್ಕೊಂಡು ನನ್ನ ಜೊತೆನೇ ಸಾಲ್ವ್ ಮಾಡಿ. ಸೊ ಫಸ್ಟ್ ನೀವು ಯಾವಾಗಲೂ ಪಾಸ್ ಮಾಡಿ ವಿಡಿಯೋನ ಆ್ಯಂಡ್ ಕ್ವೆಶ್ಚನ್ನ ಬರ್ಕೊಳ್ಳಿ ಆ್ಯಂಡ್ ನಾನು ಹೇಳ್ದಂಗೆ ಸಾಲ್ವ್ ಮಾಡ್ಕೊಬನ್ನಿ. ಇಲ್ಲ ಅಂದರೆ ನೀವು PDF ಕಳಿಸಿ ನಾವು ನೋಡ್ಕೊಂಡು ಹೋಗ್ತೀವಿ ಅಂದರೆ ಡೆಫಿನೆಟ್ಲಿ ನಿಮಗೆ ಇದು ಅರ್ಥ ಆಗಲ್ಲ. ನೋಡ್ಕೊಂಬಿಟ್ಟು ಅಲ್ಲೇ ಬಿಡೋದಕ್ಕೆ ಇದು ಯಾವುದು ಥಿಯರಿ ಸಬ್ಜೆಕ್ಟ್ಸ್ ಅಲ್ಲ. ಸೊ ನಾನು ಈ ರೀತಿ ಹೇಳ್ತಿದ್ದೀನಿ, ಪ್ಲೀಸ್ ನನ್ನ ಜೊತೆ ನೀವೂ ಕೂಡ ಸಾಲ್ವ್ ಮಾಡಿ. ಮೊದಲು ಪಾಸ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನೀವು ಕ್ವೆಶ್ಚನ್ನ ಬರ್ಕೊಳ್ಳಿ. ಅದಾದಮೇಲೆ ಮತ್ತೆ ಪ್ಲೇ ಮಾಡಿ ಆನ್ಸರ್ ಮಾಡಿ. ನೀವು ಕ್ವೆಶ್ಚನ್ನ ಬರೆದಿದ್ದೀರಾ ಅಂದ್ಕೊಂಡು ನಾನು ಇವಾಗ ಆನ್ಸರ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಸೊ ಯಾವಾಗಲೇ ನಿಮಗೆ ಡೈರೆಕ್ಷನ್ದು ಕ್ವೆಶ್ಚನ್ ಬಂದಾಗ ಮೊದಲು ನೀವು ಈ ರೀತಿ ಡೈರೆಕ್ಷನ್ಸ್ನ ಬರ್ಕೊಳ್ಳಿ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಯಾವಾಗಲೂ ಈಸ್ಟು ನಿಮ್ಮ ರೈಟ್ ಸೈಡಿಗೆ ಬರುತ್ತೆ. ಸೊ ಕ್ವೆಶ್ಚನ್ ಓದೋಣ. ಸೂರ್ಯ ಇಸ್ ಫೇಸಿಂಗ್ ನಾರ್ತ್. ಸೂರ್ಯ ನಾರ್ತ್ ಸೈಡ್ಗೆ ಫೇಸ್ ಮಾಡ್ತಿದ್ದಾರಂತೆ. ಹಿ ಟೇಕ್ಸ್ ಫಸ್ಟ್ ಲೆಫ್ಟ್ ಟರ್ನ್. ಸೊ ನಾವು ಫಸ್ಟ್ ಇದನ್ನು ಡ್ರಾಯಿಂಗ್ ಮಾಡ್ಕೊಳ್ಳೋಣ. ಸೂರ್ಯ ಅಂತಂದ್ರೆ ಒಂದು ಪಾಯಿಂಟ್ ನಾನು ಬರೆದ್ನಲ್ಲ ಅವರು. ಸೊ ಅವರು ನಾರ್ತ್ ಸೈಡ್ ನೋಡ್ತಿದ್ದಾರೆ, ಅಂದರೆ ಮೇಲ್ ನೋಡ್ತಿದ್ದಾರೆ, ಅಂದರೆ ಮುಂದೆ ನೋಡ್ತಿದ್ದಾರೆ. ಅವರು ಫಸ್ಟು ಲೆಫ್ಟ್ ಟರ್ನ್ನ ತೊಗೊಳ್ತಾರಂತೆ. ಅವರು ಲೆಫ್ಟ್ ಟರ್ನ್ನ ತೊಗೊಂಡ್ಮೇಲೆ ರೈಟ್ ಟರ್ನ್ನ ತೊಗೊತಾರೆ. ಅವ್ರು ಯಾವ ಸೈಡ್ ಫೇಸ್ ಮಾಡ್ತಾರಂತ ನೋಡಿ ಆಮೇಲೆ ನೀವು ರೈಟ್ ಲೆಫ್ಟ್ನ ಡಿಸೈಡ್ ಮಾಡಿ. ನೆಕ್ಸ್ಟು ಮತ್ತೆ ಲೆಫ್ಟ್ ಟರ್ನ್ನ ತೊಗೊಳ್ತಾರೆ. ಎಷ್ಟು ಟೋಟಲ್ ಲೆಫ್ಟ್ ಟರ್ನ್ ಅಂದರೆ 3 ಟೈಮ್ಸ್. ಸೊ ಇನ್ನೊಂದು ಲೆಫ್ಟ್ ಆ್ಯಂಡ್ ಮತ್ತೊಂದು ಲೆಫ್ಟ್ನ ತೊಗೊತಾರೆ. ಸೊ ಇಷ್ಟ ಆದಮೇಲೆ ಫೈನಲಿ ದೆನ್ ಹಿ ಟೇಕ್ಸ್ ರೈಟ್ ಟರ್ನ್. ಅವ್ರು ಅಲ್ಲಿಂದ ಮತ್ತೆ ರೈಟ್ ಟರ್ನ್ನ ತೊಗೊತಾರಂತೆ. ಸೊ ಅವ್ರು ಈ ಕಡೆ ಅವ್ರೇನು ಫೇಸ್ ಮಾಡ್ತಿದ್ರಲ್ಲ ಆ ಸೈಡಿಂದ ರೈಟ್ ಟರ್ನ್ನ ತೊಗೊತಾರೆ. ಸೊ ಇವಾಗ ಅವರು ನಾರ್ತ್ನ ಫೇಸ್ ಮಾಡ್ತಿದ್ರು ಅಂತ ಹೇಳಿದ್ರಲ್ವಾ. ಸೊ ಇವಾಗ ನಾರ್ತಿನ ಅಪೋಸಿಟ್ ಡೈರೆಕ್ಷನಲ್ಲಿ ಅವ್ರು ಇವಾಗ ಪ್ರೆಸೆಂಟ್ ನಿಂತಿದ್ದಾರೆ. ಸೊ ನಾರ್ತಿನ ಅಪೋಸಿಟ್ ಯಾವುದು? ಸೌತ್. ನಿಮಗೆ ಡೈರೆಕ್ಷನ್ಸ್ನ ಬರೆದು ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದರೆ ಒಂದು ಕೆಲಸ ಮಾಡಿ, ಡೈರೆಕ್ಷನ್ನ
ಬುಕ್ನ ಟರ್ನ್ ಮಾಡಿ. ಸೊ ನಿಮಗೆ ಸ್ಟ್ರೈಟಾಗಿ ಯಾವ ಲೈನ್ ನಿಮಗೆ ಮೇಲ್ಗಡೆ ಅಪ್ವರ್ಡ್ ಟುವರ್ಡ್ಸ್ ದ ನಾರ್ತ್ ಕಾಣೋಂಗೆ ನೀವು ಟರ್ನ್ ಮಾಡಿಕೊಂಡು ಡ್ರಾ ಮಾಡ್ಕೊಂಡು ಬಂದರೂ ನಿಮ್ಗೆ ಈಸಿ ಆಗುತ್ತೆ. ಆ್ಯಂಡ್ ಮತ್ತೆ ನೀವು ಟರ್ನ್ ಮಾಡ್ಕೊಂಡು ಆನ್ಸರ್ ನೋಡಬೇಡಿ, ಸ್ಟ್ರೈಟಾಗೆ ಬುಕ್ ಇಟ್ಕೊಂಡು ನೋಡಿ, ಅವಾಗ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲ ಅಂತೂ ಕನ್ಫ್ಯೂಸ್ ಆಗ್ತಿದೆ ಅಂದರೆ ನೀವು ಆ ಡೈರೆಕ್ಷನ್ಗೆ ಫೇಸ್ ಮಾಡ್ತಿದ್ರ ಅಂತ ಥಿಂಕ್ ಮಾಡಿ ನಿಮ್ಮ ರೈಟ್ ಆ್ಯಂಡ್ ಲೆಫ್ಟ್ನ ಯೋಚನೆ ಮಾಡಿ. ಸೊ ಅವಾಗ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ಸೆಕೆಂಡ್ ಕ್ವೆಶ್ಚನ್ ನನ್ನ ಹೆಸರಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಹೆಸರಿಂದನೇ ಕ್ವೆಶ್ಚನ್ ಇತ್ತು, ಸೊ ನಾನು ಅದನ್ನೇ ಚೂಸ್ ಮಾಡಿ ಬರೆದೆ. ಪ್ಲೀಸ್ ಫಸ್ಟು ನೀವು ಈ ಕ್ವೆಶ್ಚನ್ನ ಬರ್ಕೊಳ್ಳಿ, ಆಮೇಲೆ ನಾನು ಯಾವಾಗ ಸಾಲ್ವ್ ಮಾಡ್ತಿರಲ್ಲ ಆವಾಗ ನೀವು ಸಾಲ್ವ್ ಮಾಡೋರಂತೆ. ಬೇಕಿದ್ರೆ ಇವಾಗ ಪಾಸ್ ಮಾಡಿ ಬರ್ಕೊಳ್ಳಿ. ಸೊ ಕ್ವೆಶ್ಚನ್ ಓದ್ತೀನಿ. ದೇವಿಕಾ ಸ್ಟಾರ್ಟೆಡ್ ಫ್ರಮ್ ಪಾಯಿಂಟ್ ಎ ಇನ್ ನಾರ್ತ್ ಡೈರೆಕ್ಷನಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಆಫ್ಟರ್ ವಾಕಿಂಗ್ ಫಾರ್ 5 meters ಶೀ ಟರ್ನ್ಡ್ ಹರ್ ಲೆಫ್ಟ್ ಆ್ಯಂಡ್ ವಾಕ್ಡ್ 6 meters. ಸೊ ಲೆಫ್ಟಿಗೆ ಟರ್ನ್ ಮಾಡಿ 6 metersನ ನಡ್ಕೊಂಡು ಹೋಗ್ತಾರೆ. ನೌ ಶೀ ಟರ್ನ್ ಟು ಹರ್ ಲೆಫ್ಟ್ ಆ್ಯಂಡ್ ವಾಕ್ಡ್ ಫಾರ್ 4 meters, ಆಫ್ಟರ್ ವಿಚ್ ಶೀ ಟರ್ನ್ ಟು ಹರ್ ಲೆಫ್ಟ್ ಅಗೇನ್. ನಾವು ಶಿ ವಾಕ್ಡ್ 5 meters, ಅವ್ರೇನು ಲೆಫ್ಟಿಗೆ ಟರ್ನ್ ಆಗುತ್ತಾರೆ ಅಲ್ಲಿ 5 metersನ ವಾಕ್ ಮಾಡ್ತಾರೆ. ಆ್ಯಂಡ್ ಟರ್ನ್ ಟು ಹರ್ ರೈಟ್ ಆ್ಯಂಡ್ ವಾಕ್ಡ್ ಫಾರ್ 15 meters. ನಾವು ಫೈನಲಿ ಶಿ ಟರ್ನ್ ಟು ಹರ್ ಲೆಫ್ಟ್. ಸೊ ಆಮೇಲೆ ಲಾಸ್ಟ್ಗೆ ಅವರು ಲೆಫ್ಟ್ಗೆ ಟರ್ನ್ ಮಾಡ್ತಾರಂತೆ. ಸೊ ವಿಚ್ ಡೈರೆಕ್ಷನ್ ಶಿ ಈಸ್ ಹೆಡ್ಡಿಂಗ್. ಯಾರಪ್ಪ ಇದನ್ನು ಕ್ವೆಶ್ಚನ್ನ ಕಂಡಿಡ್ದಿತ್ತು ಅಂತ ಅನಿಸುತ್ತೆ, ಬಟ್ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ನಿಮ್ಮನ್ನು ನೀವು ಈ ಡೈರೆಕ್ಷನಲ್ಲಿ ಇಮ್ಯಾಜಿನ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ನೀವೆಲ್ಲ ಕ್ವೆಶ್ಚನ್ನ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ನಾನು ಇವಾಗ ಸಾಲ್ವ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಸೆಂಟೆನ್ಸ್ ಏನಂತ ಅಂದರೆ, ದೇವಿಕಾ ಸ್ಟಾರ್ಟೆಡ್ ಫ್ರಮ್ ದ ಪಾಯಿಂಟ್ ಎ ಇನ್ ನಾರ್ತ್ ಡೈರೆಕ್ಷನ್. ಸೊ ಪಾಯಿಂಟ್ ಎನ ಬರ್ಕೊಳ್ಳಿ, ನಾರ್ತ್ ಡೈರೆಕ್ಷನ್ಗೆ ನೀವು ಲೈನ್ ಹೇಳಿರಿ. ಸೊ ಅವ್ರು ಎಲ್ಲಿ ತನಕ ವಾಕ್ ಮಾಡ್ತಾರೆ? ಫಾರ್ ದ 5 meters. ನಾರ್ತ್ಗೆ ಅವ್ರು ಏನು ವಾಕ್ ಮಾಡಿರ್ತಾರಲ್ಲ ಅದು 5 metersನ ವಾಕ್ ಮಾಡಿರ್ತಾರೆ. ಶಿ ಟರ್ನ್ ಟು ಹರ್ ಲೆಫ್ಟ್ ಆ್ಯಂಡ್ ವಾಕ್ಡ್ ಫಾರ್ 6 meters. ಅವ್ರು ಎಲ್ಲಿರ್ತಾರಲ್ಲ ಅಲ್ಲಿಂದ 6 meters ಮತ್ತು ಲೆಫ್ಟಿಗೆ ಅವರು ವಾಕ್ ಮಾಡ್ತಾರಂತೆ. ನಾವು ಶಿ ಟರ್ನ್ ಟು ಹರ್ ಲೆಫ್ಟ್, ಮತ್ತೆ ಅವರು ಲೆಫ್ಟ್ಗೆ ಟರ್ನ್ ಆಗ್ತಾರೆ. ಸೊ ಅವರು ಇವಾಗ ಯಾವ ಸೈಡ್ ಫೇಸ್ ಮಾಡ್ತಾರೆ ಅಂದರೆ ವೆಸ್ಟ್ ಸೈಡ್ ಫೇಸ್ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲಿಂದ ಲೆಫ್ಟಿಗೆ ಟರ್ನ್ ಆಗ್ತಾರಂತೆ. ಎಷ್ಟು? ಫಾರ್ 4 meters. ಅದಾದಮೇಲೆ ಏನು ಮಾಡ್ತಾರೆ, ಅಗೇನ್ ಅವರು ಲೆಫ್ಟ್ಗೆ ಟರ್ನ್ ತೊಗೊಳ್ತಾರಂತೆ. ಆ್ಯಂಡ್ 5 meters ಮತ್ತೆ ವಾಕ್ ಮಾಡ್ತಾರಂತೆ. ಸೊ ಈಗ ನಾವಲ್ಲೇನು ಫೇಸ್ ಮಾಡ್ತಿದ್ರಲ್ಲ ಈ ಸೈಡಿಂದ ನಾವು ಲೆಫ್ಟ್ಗೆ ತೊಗೋಬೇಕು. ಲೆಫ್ಟ್ಗೆ ನಾವು ಆ್ಯರೋ ಮಾರ್ಕ್ನ ತೊಗೊಂಡು ಎಷ್ಟು ಮೀಟರ್ಸ್ನ ಅವ್ರು ನಡೆದಿರ್ತಾರೆ? 5 metersನ ನಡೆದಿರ್ತಾರೆ. ಆ್ಯಂಡ್ ಟರ್ನ್ ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ? ಆ್ಯಂಡ್ ಟರ್ನ್ ಟು ಹರ್ ರೈಟ್, ಮತ್ತೆ ಅವರು ರೈಟ್ಗೆ ಟರ್ನ್ ಆಗ್ತಾರಂತೆ. ಇವಾಗ ಅವರು ಫೇಸ್ ಮಾಡ್ತಿರೋದು ಈಸ್ಟ್ ಸೈಡ್ ಅಲ್ವಾ? ಸೊ ಈಸ್ಟ್ ಸೈಡಿಂದ ರೈಟ್ ಅಂದರೆ ನೀವು ಕೆಳಗಡೆ ಬರ್ತೀರಾ, ಸೊ ರೈಟ್ ಸೈಡ್ಗೆ. ಸೊ ರೈಟು ಅವ್ರು ವಾಕ್ ಮಾಡೋದು ಎಷ್ಟು ಮೀಟರ್ಸ್ಗೆ? 15 metersಗೆ ಅವ್ರು ವಾಕ್ ಮಾಡ್ತಾರಂತೆ. ನಾವು ಫೈನಲಿ ಶಿ ಟರ್ನ್ ಟು ಹರ್ ಲೆಫ್ಟ್. ಅದಾದಮೇಲೆ ಅವ್ರೇನು ಮಾಡ್ತಾರಂತೆ? ಲೆಫ್ಟ್ಗೆ ಟರ್ನ್ ಆಗ್ತಾರಂತೆ. ಸೊ ಅವರು ಸೌತ್ ಸೈಡ್ ಫೇಸ್ ಮಾಡ್ತಿದ್ದಾರೆ ಆ್ಯಂಡ್ ಅವರ ಲೆಫ್ಟ್ ಸೈಡ್ಗೆ ಅಂದರೆ ಈಸ್ಟ್ ಸೈಡ್ಗೆ ಬರ್ತಾರೆ. ಸೊ ಇವಾಗ ಏನಾಗುತ್ತೆ, ಯಾವ ಡೈರೆಕ್ಷನ್ ಬರುತ್ತೆ? ತುಂಬ ಈಸಿಯಾಗಿ ನೋಡಬೇಕು ಅಂತ ಅಂದರೆ ನಾನು ಹೇಳಿದಾಗೆ ಡೈರೆಕ್ಷನ್ನ ಹಾಕ್ಕೊಳ್ಳಿ. ಸೊ ಮೇಲ್ಗಡೆ ನಾರ್ತ್, ಕೆಳಗಡೆ ಸೌತ್, ರೈಟ್ ಸೈಡ್ ಈಸ್ಟ್ ಆ್ಯಂಡ್ ಲೆಫ್ಟ್ ಸೈಡ್ ವೆಸ್ಟ್ ಅಂತ ಹಾಕ್ಕೊಳ್ಳಿ. ಸೊ ಇವಾಗ ಅವರು ಎಂಡಿಂಗಲ್ಲಿ ಫೈನಲಿ ಯಾವ ಸೈಡ್ ಅವರು ಫೇಸ್ ಮಾಡ್ತಿದ್ದಾರೆ ಅಂತ ಅಂದರೆ ಈಸ್ಟ್ ಸೈಡ್. ಸೊ ಇವೆರಡು ನಿಮಗೆ ಅರ್ಥ ಆಗಲಿ ಅಂತ ಕ್ವೆಶನ್ಸ್ನ ಕೊಟ್ಟೆ. ಸೊ ನೆಕ್ಸ್ಟ್ ನಿಮಗೆ ಆರಾಮಾಗಿ ಅರ್ಥ ಆಗುತ್ತೆ ನಾನು ಹೇಳ್ತಿರೋಂಥ ನೆಕ್ಸ್ಟ್ ಕ್ವೆಶನ್ಸು ಬ್ಯಾಂಕಿಂಗ್ ಎಕ್ಸಾಮ್ಸು KPSC UPSCಯಲ್ಲಿ ಬಂದಿರೋಂಥ ಕ್ವೆಶನ್ಸೇ. ಸೊ ನಾನು ಜಾಸ್ತಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಸೊ ಒಂದು 5 ಕ್ವೆಶನ್ಸ್ನ ಎಕ್ಸಾಂಪಲ್ ಆಗಿಟ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಅಂತಂದರೆ ತುಂಬ ಜಾಸ್ತಿ ಆದರೆ ಅದು ಕೂಡ ಒಂಥರ ಕೇಳೋಕ್ಕೆ ಹಿಂಸೆ ಆಗುತ್ತೆ. ಸೊ ನಿಮಗೆ ನೀವೇ ಆಮೇಲಿಂದ ವರ್ಕೌಟ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಈ ಕ್ವೆಶ್ಚನ್ನು ಸೊ ಇದರಲ್ಲಿ ಕ್ಲಾಕು ಬರುತ್ತೆ, ಡೈರೆಕ್ಷನ್ನು ಬರುತ್ತೆ. ಸೊ ನೀಟಾಗಿ ನೋಡ್ಕೊಳ್ಳೋಣ. ಸೊ ಈ ಕ್ವೆಶ್ಚನ್ನ ಫಸ್ಟ್ ನಾನು ಓದ್ಬಿಡ್ತೀನಿ. ಸೊ ಪಾಸ್ ಮಾಡಿ ನೀವು ಕೂಡ ಕ್ವೆಶ್ಚನ್ನ ಬರ್ಕೊಳ್ಳಿ. ರಾಹುಲ್ ಪುಟ್ ಹಿಸ್ ಟೈಮ್ ಪೀಸ್ on the table in such a way that at 6 PM hover and points to north. So ಇದನ್ನು ಅಂಡರ್ಲೈನ್ ಮಾಡಿ. In which direction the minute hand will point at 9:15 PM. ಸೊ ಅವ್ರು ಕ್ವೆಶ್ಚನ್ ಕೇಳಿರೋದೇನು, ನಾವು ಏನು ಆನ್ಸರ್ ಮಾಡಬೇಕು ಅನ್ನೋದೆಲ್ಲ ಇದರಲ್ಲೇ ಆರಾಮಾಗಿ ಗೊತ್ತಾಗುತ್ತೆ. ನಾವು ಅವರು ಏನು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಏನು ಸೆಂಟೆನ್ಸ್ನ ಕೊಟ್ಟಿದ್ದಾರೆ ಅದನ್ನು ಒಂದೊಂದು ಸೆಂಟೆನ್ಸ್ನ ಓದಿ ಅವಾಗಲೇ ಅಂಡರ್ಲೈನ್ ಮಾಡಬೇಕು ಏನು ಇಂಪಾರ್ಟೆಂಟ್ ಇದೆ ಅಂತ. ಸೊ ಅವಾಗ ನಿಮಗೆ ಇನ್ನೂ ಆರಾಮಾಗಿ ಗೊತ್ತಾಗುತ್ತೆ. ಸೊ ಅವ್ರು ಕೇಳಿರೋಂಥ ಕ್ವೆಶ್ಚನನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಅದು ಕ್ಲಾಕ್ ಆಗಿದೆ ಅಂತ ಗೊತ್ತಾಯಿತು. ಸೊ ಆ ಕ್ಲಾಕ್ನ ಫಸ್ಟ್ ನಾವು ಡ್ರಾ ಮಾಡ್ಕೊಂಡಿದ್ದು ಅವ್ರು ಹೇಳಿದ್ದಾರೆ ಆ ಸ್ಟೇಟ್ಮೆಂಟ್ನ ಇನ್ನೊಮ್ಮೆ ಓದ್ಕೊಳ್ಳೋಣ. ರಾಹುಲ್ ಪುಟ್ ಹಿಸ್ ಟೈಮ್
ಈಸ್ ಆನ್ ದ ಟೇಬಲ್ ಇನ್ ಸಚ್ ಅ ವೇ ದಟ್ ಅಟ್ 6 PM ಅವರ್ ಹ್ಯಾಂಡ್ ಪಾಯಿಂಟ್ಸ್ ಟು ನಾರ್ತ್ ಡೈರೆಕ್ಷನ್. ಅವ್ರು ಹೇಳಿರೋ ಪ್ರಕಾರ ಏನಿದೆ ಅಂತ ಅಂದರೆ 6 PM ಇರೋಂತಹ ಸಣ್ಣ ಮುಳ್ಳೇನಿದೆ ಅದು ನಾರ್ತ್ ಡೈರೆಕ್ಷನಲ್ಲಿದೆ ಅಂತ ಹೇಳ್ತಿದ್ದಾರೆ. ಸೊ ನಾರ್ತ್ ಡೈರೆಕ್ಷನ್ ಎಲ್ಲಿದೆ ಹಾಗಾದರೆ ಕೆಳಗಡೆ ಇದೆ. ಸೊ ಎಲ್ಲ ಉಲ್ಟಾ ಪಲ್ಟಾ ಮಾಡಬೇಕು. ನಾರ್ತ್ ಕೆಳಗೆ, ಸೌತ್ ಮೇಲೆ ಮಾಡಬೇಕು. ಈಸ್ಟ್ ಇರೋ ಜಾಗದಲ್ಲಿ ವೆಸ್ಟ್ ಬರುತ್ತೆ, ವೆಸ್ಟ್ ಇರೋ ಜಾಗದಲ್ಲಿ ಈಸ್ಟ್ ಬರುತ್ತೆ. ಸೊ ಇಷ್ಟು ನಾವು ಮಾಡಿದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ, ಅಂದರೆ ಫಸ್ಟ್ ಸೆಂಟೆನ್ಸ್. ಓಕೆನಾ. ಸೊ ಸೆಕೆಂಡ್ ಸೆಂಟೆನ್ಸಲ್ಲಿ ಏನಿದೆ, ಸಾರಿ ಕೆಮ್ಮಾಗಿದೆ, ಇನ್ನೂ ಹೋಗಿಲ್ಲ. ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸಲ್ಲಿ ಏನಿದೆ, ಇನ್ ವಿಚ್ ಡೈರೆಕ್ಷನ್ ದ ಮಿನಿಟ್ ಹ್ಯಾಂಡ್ ವಿಲ್ ಪಾಯಿಂಟ್ ಅಟ್ 9:15 PM. ಸೊ 9:15ನ ನೀವು ಡ್ರಾ ಮಾಡಿದ್ರೆ ನಿಮಗೆ ಯಾವ ಸೈಡು ಆ ಮಿನಿಟ್ ಹ್ಯಾಂಡ್ ಅಂತ ಅಂದರೆ ದೊಡ್ಡ ಒಂದು ಮುಳ್ಳು ಇರುತ್ತಲ್ವ, ನಿಮಿಷಗಳನ್ನ ತೋರಿಸಿರುತ್ತಲ್ಲ, ಆ ಮುಳ್ಳು ಯಾವ ಸೈಡ್ ಇದೆ ಅಂತ ಕೇಳಿದರೆ ಅದನ್ನು ವೆಸ್ಟ್ ಸೈಡ್ ಬಂದಿರುತ್ತೆ. ಯಾಕೆಂದರೆ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ ಅಲ್ವಾ. ಸೊ ನಿಮಗೆ ಆರಾಮಾಗಿ ಇದು ಗೊತ್ತಾಗಿರುತ್ತೆ. ಈ ಥರ ಸಿಲಿ ಕ್ವೆಶ್ಚನ್ ಅಂತ ಬಿಟ್ಟಿದೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನೀಟಾಗಿ ಇನ್ನೊಮ್ಮೆ ಓದ್ಕೊಂಡು ಮಾಡಿ ಆಯಿತಾ. ನೆಕ್ಸ್ಟ್ ಕ್ವೆಶ್ಚನ್, ಆನ್ ಈವ್ನಿಂಗ್ ಬಿಫೋರ್ ಸನ್ಸೆಟ್ ರೇಖಾ ಆ್ಯಂಡ್ ಹೇಮಾ ವರ್ ಟಾಕಿಂಗ್ ಟು ಈಚ್ ಅದರ್ ಫೇಸ್ ಟು ಫೇಸ್. ಸೊ ಫೇಸ್ ಟು ಫೇಸ್ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇಫ್ ಹೇಮಾಸ್ ಶ್ಯಾಡೋ ವಾಸ್ ಎಕ್ಸಾಕ್ಟ್ಲಿ ಟು ದ ರೈಟ್ ಆಫ್ ಹೇಮಾ, ವಿಚ್ ಡೈರೆಕ್ಷನ್ ವಾಸ್ ರೇಖಾ ಫೇಸಿಂಗ್. ಸೊ ನಮಗೆ ಕ್ವೆಶ್ಚನಿಂದ ಗೊತ್ತಾಗಿದೆ ಅಲ್ಲಿ ಸಂಜೆ ಆಗಿದೆ ಅಂತ, ಸೂರ್ಯ ಮುಳುಗೋದು ವೆಸ್ಟ್ ಸೈಡ್ ಆಗಿರೋದ್ರಿಂದ ನಾನು ಈ ಕಡೆ ಡ್ರಾ ಮಾಡಿದ್ದೀನಿ ಸನ್ನ ಮುಳುಗ್ತಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಅವ್ರು ಕೇಳಿರೋಂಥ ಪ್ರಶ್ನೆ ಏನಂತ ಅಂದರೆ, ಸಂಜೆ ಆಗಿತ್ತು, ರೇಖಾ ಮತ್ತು ಹೇಮಾ ಮಾತಾಡ್ತಿರ್ತಾರೆ, ಇಬ್ಬರು ಫೇಸ್ ಟು ಫೇಸ್ ನೋಡ್ಕೊಂಡು ಮಾತಾಡ್ತಿರ್ತಾರೆ. ಆದರೆ ಹೇಮಾಳ ಶ್ಯಾಡೋ ಅವಳ ರೈಟ್ ಸೈಡ್ ಅಂದರೆ ಬಲಭಾಗದಲ್ಲಿ ಬೀಳ್ತಾ ಇದೆ. ಸೊ ರೇಖಾನ ಫೇಸಿಂಗ್ ಯಾವ ಸೈಡ್ ಇರುತ್ತೆ, ಯಾವ ಕಡೆ ರೇಖಾ ನೋಡ್ತಿರ್ತಾಳೆ ಅನ್ನೋ ಥರ ಪಾಸಿಬಿಲಿಟೀಸ್ನ ನಾನು ಇವಾಗ ತಾನೇ ಡ್ರಾ ಮಾಡಿದೆ. ಸೊ ಈ ಥರ ಆಗಬೇಕಂತ ಅಂದರೆ ಇವಾಗ ಸನ್ ಯಾವ ಕಡೆ ಸೆಟ್ ಆಗ್ತಿದೆ ಅಂದರೆ, ಸನ್ಸೆಟ್ ಯಾವ ಕಡೆ ಆಗ್ತಿದೆ, ಸಂಜೆ ಯಾವ ಕಡೆ ಆಗ್ತಿದೆ, ವೆಸ್ಟ್ ಸೈಡಲ್ಲಿ ಆಗ್ತಾ ಇದೆ. ಸೊ ನಾನು ಡ್ರಾ ಮಾಡಿರೋಂಥ ಡೈರೆಕ್ಷನ್ನಲ್ಲೇ ತೋರಿಸಿದ್ದೀನಿ. ಸೊ ಲೆಫ್ಟ್ ಸೈಡ್ ಅಂದರೆ ವೆಸ್ಟ್ ಸೈಡ್ ಆಗ್ತಿದೆ. ಸೊ ವೆಸ್ಟ್ ಸೈಡ್ ಆದಾಗ ಈ ಸೈಡ್ ನಿಂತ್ಕೊಂಡವ್ರಿಗೆ ಡೈರೆಕ್ಟ್ ಶ್ಯಾಡೋ ಬೀಳುತ್ತೆ. ಸೊ ರೈಟ್ ಸೈಡ್ಗೆ ಶ್ಯಾಡೋ ಬೀಳಲ್ಲ. ಹಾಗಾಗಿ ಏನಾಗಿರುತ್ತೆ, ಆಪೋಸಿಟ್ ಡೈರೆಕ್ಷನ್, ಒಂದು ನಾರ್ತಲ್ಲಿ ನಿಂತಿರಬೇಕು ಇಲ್ಲ ಸೌತಲ್ಲಿ ನಿಂತಿರ್ಬೇಕಂತ ಇಷ್ಟಾದರೂ ಗೊತ್ತಾಗುತ್ತಲ್ವ. ಸೊ ಈ ಕಡೆಯಿಂದ ಸನ್ ಬರ್ತಿದೆ ರೇಸ್ ಅಂತ ಅಂದಾಗ ನಾರ್ತ್ ಸೌತ್ ಎಲ್ಲ ಒಂದು ಕಡೆ ನಿಂತಿದ್ದಾರೆ ಅಂತ ಅಂದ್ಕೊಳ್ಳೋಣ. ಇವಾಗ ಏನಾಗುತ್ತೆ ಅಂತ ಅಂದರೆ, ಸೂರ್ಯ ಮುಳುಗ್ತಿರೋಂಥ ಜಾಗದಿಂದ ಈಗ ಹೇಮಾ ಏನಾದರೂ ನಾರ್ತ್ ಸೈಡ್ ನಿಂತಿತ್ತು ಅಂತ ಅಂದಿದ್ರೆ ಅವರ ಒಂದು ಶ್ಯಾಡೋ ಲೆಫ್ಟ್ ಸೈಡಿಗೆ ಬೀಳ್ತಾ ಇತ್ತು. ಅದೇ ಸೌತಲ್ಲಿ ನಿಂತಿರೋದ್ರಿಂದ ಅವರ ಶ್ಯಾಡೋ ರೈಟ್ ಸೈಡಿಗೆ ಬೀಳ್ತಿದೆ. ಹೇಮಾ ಅವ್ರದ್ದು ಶ್ಯಾಡೋ ಯಾವ ಕಡೆ ಬೀಳೋದಕ್ಕೆ ಹೇಳಿದರೆ ರೈಟ್ ಸೈಡ್ ತಾನೇ. ಸೊ ರೈಟ್ ಸೈಡೇ ಬೀಳ್ತಿದೆ, ಎಲ್ಲಿ ಸೌತ್ ಸೈಡ್. ಸೊ ಅವ್ರು ಇವಾಗ ನೆಕ್ಸ್ಟ್ ಈಗ ನಮಗೆ ಹೇಮಾ ಎಲ್ಲಿ ನಿಂತಿದ್ದಾರೆ ಅಂತ ಗೊತ್ತಾಗಿದೆ. ಆ್ಯಂಡ್ ರೇಖಾ ಇವಾಗ ಎಲ್ಲಿ ನಿಂತಿದ್ದಾರೆ ಅಂತ ಅಂದರೆ ಅವ್ರು ಅಪೋಸಿಟ್ ಅಂತ ಅಂದರೆ ನಾರ್ತಲ್ಲಿ. ಅವ್ರು ಯಾವ ಕಡೆ ಫೇಸ್ ಮಾಡ್ತಿದ್ದಾರೆ ಅಂತ ಅವ್ರು ಕೇಳಿರೋದ್ರಿಂದ ಸೌತ್ ಅಂತ ಬರೀಬೇಕು. ಅದೇ ರೇಖಾ ಎಲ್ಲಿ ನಿಂತಿದ್ದಾರೆ, ಯಾವ ಡೈರೆಕ್ಷನಲ್ಲಿ ಅಂದರೆ ನಾರ್ತಲ್ಲಿ ನಿಂತಿದ್ದಾರೆ, ಬಟ್ ಫೇಸ್ ಮಾಡ್ತಿರೋದು ಯಾವಾಗಲೂ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ, ಸೌತ್ ಆಗಿರುತ್ತೆ. ಸೊ ಈ ಕ್ವೆಶ್ಚನ್ ನಿಮಗೆ ಅರ್ಥ ಆಗಿದೆ ಅಂತಂದರೆ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಇದು ಬಂದುಬಿಟ್ಟು CSAT ಅಂದರೆ UPSCಯಲ್ಲಿ ಕೇಳಿದಂಥ ಕ್ವೆಶ್ಚನ್ ಇದು. ಸೊ ಇದನ್ನು ನಾನು ತುಂಬ ಕಾಂಪ್ಲಿಕೇಟೆಡ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲ್ಲ, ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ರೀತಿ ನಿಮಗೆ ದೊಡ್ಡ ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ ಕೊಟ್ಟು 3-4 ಕ್ವೆಶ್ಚನ್ಸ್ನ ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಈ ಒಂದು ಕ್ವೆಶ್ಚನ್ನ ನೀವು ಇವಾಗ ಪಾಸ್ ಮಾಡಿ ನೀವು ಬರ್ಕೊಳ್ಳಿ. ಅದಾದಮೇಲೆ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾವಾಗಲೂ ನಮಗೆ ಈ ರೀತಿ ಏನು ಸ್ಟೇಟ್ಮೆಂಟ್ನ ಕೊಡ್ತಾರೆ, ಒಂದು ಪ್ಯಾಸೇಜ್ನ ಕೊಡ್ತಾರೆ, 1-2 ಸಲ ಓದಬೇಕು. ಯಾಕೆ ಅಂದರೆ ನಮಗೆ ಕನ್ಫ್ಯೂಷನ್ ಆಗಲ್ಲ. ಪದೇ ಪದೇ ಓದ್ಕೊಂಡು ಮಾಡಬೇಕು ಅನ್ನೋದು ಬರಲ್ಲ. ಒಂದಷ್ಟು ಕ್ಲಾರಿಟಿನಾರು ಸಿಗುತ್ತೆ ನಿಮಗೆ 1 ಅಥವಾ 2 ಸಲ ಪ್ಯಾಸೇಜ್ನ ಓದಿದಾಗ. ಸೊ ನೀವು ಇವಾಗ ಪ್ಯಾಸೇಜ್ನ ಬರ್ಕೊಳ್ಳಿ, ಪಾಸ್ ಮಾಡಿ. ಸೊ ಇವಾಗ ನೀವು ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ಪ್ಯಾಸೇಜ್ನ ಏನು ಓದಿರ್ತಿರಲ್ಲ ಇದಕ್ಕೆ ಫಸ್ಟು ನೀವು ಡೈರೆಕ್ಷನ್ಸ್ನ ಬರ್ಕೊಳ್ಳಿ. ಅದಾದಮೇಲೆ ಏನು ಕ್ವಶನ್ಸ್ನ ಕೇಳ್ತಾರೆ ಸೊ ಅದಕ್ಕೆ ನೀವು ಡೈರೆಕ್ಷನ್ಸ್ನ ಬರೆದ್ರಾಯ್ತು. ಫಸ್ಟ್ ಸ್ಟೇಟ್ಮೆಂಟ್ ಬಂದುಬಿಟ್ಟು 6 ಫ್ಲ್ಯಾಟ್ಸ್ ಆನ್ ಎ ಫ್ಲೋರ್ ಇನ್ 2 rows ಫೇಸಿಂಗ್ ನಾರ್ತ್ ಆ್ಯಂಡ್ ಸೌತ್ ಆರ್ ಅಲಾಟೆಡ್ ಟು PQRST ಆ್ಯಂಡ್ U. ಸೊ ಒಂದು ಅಪಾರ್ಟ್ಮೆಂಟ್ ಇದೆ, ಆಪೋಸಿಟಲ್ಲಿ ಏನು ರೋಸ್ ನಿಮಗೆ ನೆನಪಿದೆ ಅಲ್ವಾ, ಅಪಾರ್ಟ್ಮೆಂಟ್ಸಲ್ಲಿ ರೂಮ್ಸ್ ಆಪೋಸಿಟಲ್ಲಿರುತ್ತೆ. ಒಂದು ನಾರ್ತ್ ಫೇಸಿಂಗ್ ಇರುತ್ತೆ, ಒಂದು ಸೌತ್ ಫೇಸಿಂಗ್ ಇರುತ್ತೆ. ಸೊ ನಾವು ಫಸ್ಟ್ ಯಾವಾಗಲೂ ಡೈರೆಕ್ಷನ್ಸ್ನ ಬರ್ಕೋಬೇಕಂದ್ರೆ ಇವಾಗ ನಾವು ಡೈರೆಕ್ಷನ್ಸ್ನ ಬರ್ಕೊಳ್ಳೋಣ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಇಷ್ಟು ಬರ್ಕೊಂಡ್ರೆ ನಾರ್ತ್ ಫೇಸಿಂಗ್, ಸೌತ್ ಫೇಸಿಂಗ್ ಈಸಿಯಾಗಿ ನಾವು ಬರ್ಕೋಬೋದು.
ನಾರ್ತ್ ಸೈಡ್ ಯಾರು ಇರ್ತಾರಲ್ವ ಅದ್ರ ಆಪೋಸಿಟ್ ಬರೋದೇ ಸೌತ್ ಫೇಸಿಂಗ್. ಸೊ ಅದ್ರ ಮುಂದೆ ನೋಡ್ತೀವಲ್ವ, ನಾರ್ತಲ್ಲಿ ನಿಂತ್ಕೊಂಡಿದ್ರೆ ನಮಗೆ ಮುಂದೆ ಕಾಣೋದೇನು ಸೌತ್ ಫೇಸಿಂಗ್, ಆಮೇಲೆ ಸೌತಲ್ಲಿ ನಿಂತ್ಕೊಂಡ್ರೆ ನಮಗೆ ಕಾಣಿಸೋ ಅಂತಹದ್ದು ನಾರ್ತ್ ಫೇಸಿಂಗ್. ಸೊ ಇಷ್ಟನ್ನು ನಾವು ಬರ್ಕೊಂಬಿಟ್ರೆ ಈಸಿಯಾಗಿ ನಾವು ಮಾಡ್ಬೋದು. ಸೊ ಇಲ್ಲಿ 3 ಅಪಾರ್ಟ್ಮೆಂಟ್ಸಲ್ಲಿ 3 ರೂಮ್ಸ್ ಹೇಗೆ ಬರುತ್ತೆ ಅನ್ನೋದು ಯಾವ ರೀತಿ ಗೊತ್ತಾಯಿತು ಅಂತಂದರೆ, ನಾನು ಫುಲ್ ಪ್ಯಾಸೇಜ್ನ ಓದಿದೆ, ಆಮೇಲೆ ನನಗೆ ಗೊತ್ತಾಯಿತು. ಅದಕ್ಕೆ ನಿಮಗೂ ಕೂಡ 2 ಟೈಮ್ಸ್ ಪ್ಯಾಸೇಜ್ನ ಓದಿ ಅಂತ ಹೇಳಿದ್ದು. ಸೊ ನೆಕ್ಸ್ಟು ಫಸ್ಟ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟಿಗೆ ಬಂದರೆ ಏನಂತ ಇದೆ ಅಂದರೆ, ಕ್ಯೂ ಗೆಟ್ಸ್ ಎ ನಾರ್ತ್ ಫೇಸಿಂಗ್ ಫ್ಲ್ಯಾಟ್ ಆ್ಯಂಡ್ ಈಸ್ ನಾಟ್ ನೆಕ್ಸ್ಟ್ ಟು ಎಸ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಏನಂತ ಹೇಳಿದ್ದಾರೆ, ಒಂದು ಕನ್ಕ್ಲೂಷನ್ ಸಿಕ್ತು, ನಾರ್ತ್ ಫೇಸಿಂಗಲ್ಲಿ ಕ್ಯೂ ಅಂತ ಅನ್ನೋರ್ದು ಫ್ಲ್ಯಾಟ್ ಬರುತ್ತಂತೆ. ಸೊ ಅದರಲ್ಲಿ ಯಾವುದಾದ್ರೂ ಆಗಿರ್ಬೋದು, ಫಸ್ಟ್ ಫ್ಲ್ಯಾಟ್, ಸೆಕೆಂಡ್ ಫ್ಲ್ಯಾಟ್, ಥರ್ಡ್ ಫ್ಲ್ಯಾಟ್, ಮೂರಲ್ಲಿ ಯಾವ್ದು ಬೇಕಾದರೂ ಆಗಿರ್ಬೋದು, ಹಾಗೇ ಬರ್ಕೊಂಡಿರೋಣ, ಓಕೆನಾ. ಆ್ಯಂಡ್ ಅವ್ರು ಇನ್ನೊಂದು ಹೇಳಿದ್ದಾರೆ, ಎಸ್ಸು ಕ್ಯೂನ ಅಕ್ಕಪಕ್ಕದಲ್ಲಿ ಬರಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನು ಒಂದು ಸೈಡಲ್ಲಿ ನಾವು ಬರೆದಿಟ್ಕೊಳ್ಳೋಣ, ಸೊ ಅದು ಮರ್ತೋಗಲ್ಲ ನಮಗೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕಂಪ್ಲೀಟ್. ಥರ್ಡ್ ಸ್ಟೇಟ್ಮೆಂಟಿಗೆ ಬಂದಾಗ, ಎಸ್ ಆ್ಯಂಡ್ ಯು ಗೆಟ್ ಡಯಾಗನಲಿ ಆಪೋಸಿಟ್ ಫ್ಲ್ಯಾಟ್ಸ್. ಸೊ ಇಲ್ಲಿ ಒಂದು ವಿಚಾರ ಹೇಳಿದ್ದಾರೆ, ಎಸ್ ಯಾವಾಗಲೂ ಎಲ್ಲಿರುತ್ತೆ ಅಂತ ಅಂದ್ಬಿಟ್ಟು ಫೇಸಿಂಗ್ ನಾರ್ತಲ್ಲಿದೆ ಅಂತ ಹೇಳಿದ್ದಾರೆ. ಸೊ ಎಸ್ಸಿನ ಡಯಾಗ್ನಲಿ ಆಪೋಸಿಟಲ್ಲಿ ಯು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ, ಈ ಕಡೆ ಸೈಡ್ ಆ್ಯಂಡ್ ಸೈಡ್, ನಾನು ಈ ಕಡೆ ಮೂಲೆಯಲ್ಲಿ ಬರೀತಿದ್ದೀನಿ ನೋಡಿ, ಆ ರೀತಿ ಡಯಾಗ್ನಲ್ ಅಂತ ಅಂತಾರೆ. ಸೊ ಅಪೋಸಿಟ್ ಆಗಿ ಬರುತ್ತೆ ಅಂತ ಹೇಳಿದರೆ, ಸೊ ಯು ಅಪೋಸಿಟ್ ಆಗಿ ಬರುತ್ತೆ ಅಂತಂದರೆ ಯು ಯಾವ ಸೈಡ್ ಬರುತ್ತೆ, ಸೌತ್ ಫೇಸಿಂಗ್ ಸೈಡೇ ಬರುತ್ತೆ ಅಂತ ಗೊತ್ತಾಯಿತು. ಫೋರ್ತ್ ಸ್ಟೇಟ್ಮೆಂಟ್ ಹೇಳುತ್ತೆ, ಆರ್ ನೆಕ್ಸ್ಟ್ ಟು ಯು ಅಂತ. ಯು ನಮಗೆ ಫೇಸಿಂಗ್ ಸೌತ್ ಇತ್ತು ಅಂತ ನಮಗೆ ಗೊತ್ತಿತ್ತು, ಆದರೆ ಯು ಆರ್ ಅಕ್ಕಪಕ್ಕ ಬರುತ್ತೆ ಅಂತ ಈಗ ಹೇಳಿದ್ದಾರೆ. ಮತ್ತೆ ಅವ್ರು ಹೇಳ್ತಾರೆ, ಟಿ ಗೆಟ್ಸ್ ನಾರ್ತ್ ಫೇಸಿಂಗ್ ಫ್ಲ್ಯಾಟ್. ಸೊ ನಾರ್ತ್ ಫೇಸಿಂಗ್ ಫ್ಲ್ಯಾಟಲ್ಲಿ ನಮಗೆ ಟಿಗೂ ಜಾಗ ಸಿಗುತ್ತಂತೆ. ಸೊ ಟಿ ಕ್ಯೂ ಎಸ್ ನಾರ್ತ್ ಸೈಡಲ್ಲಿ ಬಂದುಬಿಡ್ತು. ಸೊ ಇವಾಗ ಮೇಲ್ಗಡೆ ಸೌತ್ ಫೇಸಿಂಗಲ್ಲಿ ಉಳಿದಿದ್ದು ಯಾವುದು, ಆರ್ ಯು ಇದೆ, ಪಿ, ಓಕೆನಾ. ಸೊ ಇಷ್ಟು ಸೌತ್ ಫೇಸಿಂಗ್. ಸೊ ಇಷ್ಟು ನಮಗೆ ಗೊತ್ತಾದರೆ ಇವಾಗ ನಾವು ಅರೇಂಜ್ ಮಾಡ್ಬೋದು. ಸೊ ಇವಾಗ ಅವರು ಕ್ಯೂದು ಜಾಗ ಹೇಳಿಲ್ಲ ಅಲ್ವಾ. ಸೊ ಅವ್ರು ಇವಾಗ ಮತ್ತಿನ್ನೊಮ್ಮೆ ಕ್ವಶನ್ನ ಓದ್ಕೊಳ್ಳಿ, ಏನಾಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಆಯಿತು. ಸೊ ಸೆಕೆಂಡ್ ಸ್ಟೇಟ್ಮೆಂಟಿಂದ ಇವಾಗ ಓದ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ಕ್ಯೂ ಮತ್ತು ಎಸ್ ಅಕ್ಕಪಕ್ಕ ಬರಬಾರ್ದು ಅಂದಾಗ ಟಿ ಮಧ್ಯದಲ್ಲಿ ಬರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟು ಫೇಸಿಂಗ್ ನಾರ್ತ್ ಏನಿರುತ್ತಲ್ಲ ಆ ಜಾಗದಲ್ಲಿ ಎಸ್ ಆ್ಯಂಡ್ ಯು ಡಯಾಗನಲ್ಲಿ ಬರಬೇಕು ಅಂತ ಹೇಳಿರ್ತಾರೆ. ಸೊ ಎಸ್ ಯಾವಾಗ ರೈಟ್ ಸೈಡ್ ಕೆಳಗಡೆ ಭಾಗದಲ್ಲಿ ಬರುತ್ತೋ ಅದ್ರ ಆಪೋಸಿಟ್ ಬರಬೇಕು ಅಂತ ಅಂದರೆ ಯು ಟಾಪ್ ಲೆಫ್ಟಲ್ಲಿ ಬರುತ್ತೆ ಅಂತ. ಯು ಪಕ್ಕದಲ್ಲಿ ಆರ್ ಬರಬೇಕಂತ ಅವ್ರು ಹೇಳಿದ್ದಾರೆ. ಆ್ಯಂಡ್ ಉಳಿದಿರೋ ಅಂತಹ ಒಂದೇ ಲೆಟರು ಅದು ಪಿ ಆಗಿರುತ್ತೆ. ಸೊ ಇಷ್ಟನ್ನು ನೀವು ಬರ್ಕೊಂಡ್ರೆ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಆಯಿತು. ಸೊ ಓಕೆನಾ, ನಾನು ಇಲ್ಲೇ ಡ್ರಾ ಮಾಡಿದ್ದೀನಿ. ಸೊ ನಿಮ್ಗೆ ಆರಾಮಾಗಿ ಇಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟು ಈ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕ್ವೆಶ್ಚನ್ಸ್ನ ಕೊಟ್ಟಿದ್ದಾರಲ್ಲ, ಸೊ ಅದನ್ನು ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವೆಶ್ಚನ್ ಇಲ್ಲಿ ಕೇಳಿದ್ದಾರೆ, ಇಫ್ ದಿ ಫ್ಲ್ಯಾಟ್ಸ್ ಆಫ್ ಪಿ ಆ್ಯಂಡ್ ಟಿ ಆರ್ ಇಂಟರ್ಚೇಂಜ್ಡ್, ಅಂದರೆ ಪಿದು ಫ್ಲ್ಯಾಟು ಮತ್ತು ಟಿದು ಫ್ಲ್ಯಾಟು ಚೇಂಜ್ ಆಯಿತು ಅಂತ ಅಂದರೆ ದೆನ್ ಹೂಸ್ ಫ್ಲ್ಯಾಟ್ ವಿಲ್ ಬಿ ನೆಕ್ಸ್ಟ್ ಟು ದಟ್ ಆಫ್ ಯು. ಸೊ ಅವ್ರು ಕೇಳಿರೋಂಥ ಕ್ವೆಶ್ಚನ್ನು ಪಿ ಆ್ಯಂಡ್ ಟಿದು ಫ್ಲ್ಯಾಟ್ಸು ಚೇಂಜ್ ಆಗಿಬಿಡುತ್ತಂತೆ, ಆಯಿತಾ. ಅದಾದಮೇಲೆ ಯುನ ಪಕ್ಕದ ಫ್ಲ್ಯಾಟ್ ಯಾವುದಿರುತ್ತೆ ಅಂತ ಅವ್ರು ಕೇಳಿರೋದು, ಆರೇ ಆಗಿರುತ್ತೆ. ಸೊ ಆನ್ಸರ್ ಈಸ್ ಆರ್. ಸೊ ಅವ್ರು ಕೆಲವೊಂದೊಂದ್ಸಲ ಹಿಂಗೂ ಕೇಳ್ತಾರೆ ಕನ್ಫ್ಯೂಷನ್ ಆಗೋದಕ್ಕೆ. ಸೊ ಕ್ವೆಶ್ಚನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಗೆಟ್ ಸೌತ್ ಫೇಸಿಂಗ್ ಫ್ಲ್ಯಾಟ್ಸ್. ಸೊ ನೀವು ಇದಕ್ಕೆ ಬಂದುಬಿಟ್ಟು ಈಗ ಮಾಡಿದ್ರಲ್ಲ ಆ ಕ್ವೆಶ್ಚನ್ನ ತೊಗೋಬಾರ್ದು, ಸ್ಟೇಟ್ಮೆಂಟ್ಗೆ ಹೋಗಬೇಕು. ನೀವು ಯಾವುದೇ ಕ್ವೆಶ್ಚನ್ನ ಮಾಡೋದಕ್ಕೂ ಮುಂಚೆ ಸ್ಟೇಟ್ಮೆಂಟಲ್ಲಿ ನೀವೇನು ಡ್ರಾ ಮಾಡಿರ್ತೀರಲ್ಲ ಅದಕ್ಕೆ ಪುನಃ ಹೋಗಿ ಆ್ಯಂಡ್ ನೋಡಿ. ಅವ್ರು ಕೇಳಿರೋವಂಥದ್ದು ಸೌತ್ ಫೇಸಿಂಗ್ ಫ್ಲ್ಯಾಟ್ಸ್ ಯಾವ್ದ್ಯಾವುದು, ಯು ಆರ್ ಪಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂತು ಅಂತ ಅಂದರೆ, ದ ಫ್ಲ್ಯಾಟ್ಸ್ ಆಫ್ ವಿಚ್ ಆಫ್ ದ ಅದರ್ ಪೇರ್ ದ್ಯಾನ್ ಎಸ್ ಯು ಇಸ್ ಡಯಾಗ್ನಲಿ ಅಪೋಸಿಟ್ ಟು ಈಚ್ ಅದರ್. ನಮಗೆ ಸ್ಟೇಟ್ಮೆಂಟ್ ಪ್ರಕಾರ ನೋಡಿದ್ವಿ, ಆವಾಗಲೇ ನಮಗೆ ಚೆನ್ನಾಗಿ ಗೊತ್ತಾಯಿತು ಎಸ್ನ ಡಯಾಗನಲ್ ಆಗಿ ಯು ಬರಬೇಕು ಅಂತ ಅವ್ರು ಹೇಳಿದರು. ಸೊ ಇವೆರಡನ್ನು ಹೊರತುಪಡಿಸಿ, ಎಸ್ ಆ್ಯಂಡ್ ಯುನ ಹೊರತುಪಡಿಸಿ ಇನ್ಯಾವುದು ನಮಗೆ ಆಪೋಸಿಟ್ ಅಂದರೆ ಡಯಾಗ್ನಲಿ ಆಪೋಸಿಟ್ ಆಗಿದೆ ಅಂತ ಕೇಳ್ತಾರೆ. ಸೊ ಎ ಆ್ಯಂಡ್ ಎ ಡ್ಯಾಶ್ ಇದು ಸ್ಟ್ರೈಟ್ ಆಪೋಸಿಟ್ ಆಗಿದೆ, ಹೌದಲ್ವಾ. ಡಯಾಗ್ನಲಿ ಆಗಿರಬೇಕಂತಂದರೆ ಅಡ್ಡ ಇರಬೇಕು ಈ ಕಡೆ. ಸೊ ನಾನು ಈ ಕಡೆ ಡ್ರಾ ಮಾಡಿದ್ದೀನಲ್ಲ ಈ ಥರ, ಓಕೆನಾ. ಯು ಆ್ಯಂಡ್ ಎಸ್ನ ಬಿಟ್ಟರೆ ಇನ್ನೊಂದು ಯಾವುದಿದೆ ಡಯಾಗ್ನಲಿ ಆಪೋಸಿಟ್ ಆಗಿರೋಂಥದ್ದು, ಪಿ ಆ್ಯಂಡ್ ಕ್ಯೂ. ಸೊ ಡಯಾಗ್ನಲಿ ಆಪೋಸಿಟ್ ಆಗಿರೋಂಥ ಆನ್ಸರ್ ಬಂದುಬಿಟ್ಟು ಕ್ಯೂ ಆ್ಯಂಡ್ ಪಿ ಆಗಿರ್ಬೋದು ಅಥವಾ ಪಿ ಆ್ಯಂಡ್ ಕ್ಯೂ ಕೂಡ ಆಗಿರ್ಬೋದು. ಸೊ ಎರಡನ್ನೂ ಕೂಡ ಹೇಳ್ಬೋದು. ಸೊ ಇಷ್ಟು ನಿಮಗೆ
ಡೈರೆಕ್ಷನ್ನಲ್ಲಿ ನಾನು ತಿಳಿಸ್ಬೇಕಾಗಿತ್ತು. ಸೊ ಇದರಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಮಾಡಿಸಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಆ್ಯಂಡ್ PDO ಎಕ್ಸಾಮ್ಸ್ಗೆ 100% ಇದ್ರ ಮೇಲೆ ಕ್ವೆಶನ್ಸ್ ಆಗೇ ಆಗುತ್ತೆ ಮೆಂಟಲ್ ಎಬಿಲಿಟಿ ಮೇಲೆ. ಈ ಸಲ HK ಅವ್ರಿಗೆ 11 ಕ್ವೆಶನ್ಸ್ ಬಂದಿತ್ತು. ಸೊ ಆದಷ್ಟು ಚೆನ್ನಾಗಿ ಓದ್ಕೊಂಡು ಎಲ್ಲರೂ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳೋಣ. ನಿಮಗೆ ಈ ಕ್ಲಾಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಏನಾದ್ರು ಡೌಟ್ ಇದ್ರೂ ಕಮೆಂಟ್ ಮಾಡಿ. ಆ್ಯಂಡ್ ಎಕ್ಸ್ಟ್ರಾ ಏನಾದ್ರು ಡಿಸ್ಕಸ್ ಮಾಡಬೇಕಿದೆ ಅಥವಾ ಇನ್ನೇನಾದ್ರು ಕ್ಲಾಸ್ ನಾನು ಮಾಡಿಕೊಡ್ಬೇಕಾಗಿದೆ ಅನ್ನೋದಾದರೆ ಅದಕ್ಕೂ ಕಮೆಂಟ್ ಮಾಡಿ. ಇನ್ನು ತುಂಬ ನಾನು ಮೆಂಟಲ್ ಎಬಿಲಿಟಿ ವೀಡಿಯೋಸ್ನ ಮಾಡಬೇಕಂತಿದ್ದೀನಿ. ಆ್ಯಂಡ್ ತುಂಬ ಸಿಂಪಲ್ಲಾಗಿ ಟ್ರಿಕ್ಸ್ನ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಟ್ರಿಕ್ಸ್ ನನಗೆ CSATಲ್ಲಿ ನನಗೆ ಯೂಸ್ ಆಗಿತ್ತು. ಆ್ಯಂಡ್ ನಾನು CSAT ಕ್ಲಿಯರ್ ಆಗೋಂಗೆ ಮಾಡಿದ್ದು ಕೂಡ ಇಂಥ ಟ್ರಿಕ್ಸ್ಗಳೇ. ಇದೇ ರೀತಿಯಾದಂಥ ನಿಮ್ಮ ಎಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೇ ಇರಲಿ. ಹಾಗೆ ನಮ್ಮ ಚಾನಲ್ ಮೇಲೆ ತುಂಬಾ ಸಪೋರ್ಟ್ ಇರಲಿ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದರೂ ನಿಮಗೆ ಬೇರೆ ಥರದ ಮೆಂಟಲ್ ಎಬಿಲಿಟೀಸ್ ವೀಡಿಯೋಸ್ ಬೇಕಿತ್ತು ಅಂದರೆ ಪರ್ಟಿಕ್ಯುಲರ್ ಆಗಿ ನೀವು ಮೆನ್ಷನ್ ಮಾಡಿ. ಸೊ ಅದನ್ನೇ ನಾನು ನೆಕ್ಸ್ಟ್ ಕ್ಲಾಸಸಲ್ಲಿ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.